ಬಿಸಿಯೂಟ ನೌಕರರ ಮಾಸಿಕ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಪ್ಪು ಬಟ್ಟೆ ಧರಿಸಿದ ಬಿಸಿಯೂಟ ಕಾರ್ಮಿಕರು ಕರಾಳ ದಿನಾಚರಣೆಯ ಅಂಗವಾಗಿ ಇಂದು ಶಿವಮೊಗ್ಗ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮನವಿ ಸಲ್ಲಿಸಿದರು. ಈಗಾಗಲೇ ಕೆಲಸ ಮಾಡುತ್ತಿರುವ ಬಿಸಿಯೂಟ ನೌಕರರ ಮಾಸಿಕ ವೇತನ 7,000ಕ್ಕೆ ಹೆಚ್ಚಿಸಬೇಕು. ಸರ್ಕಾರಗಳು ಬದಲಾಗುತ್ತಿದ್ದರೂ ಈ ನೀತಿಗಳು ಬದಲಾಗುತ್ತಿಲ್ಲ. 2008ರಿಂದ ಕೇಂದ್ರ ಸರ್ಕಾರ ಈ ಬಡ ಹೆಣ್ಣು ಮಕ್ಕಳ ವೇತನವನ್ನು ಹೆಚ್ಚು ಮಾಡುತ್ತಿಲ್ಲ. ಜಿಲ್ಲೆಯಲ್ಲಿ ಸುಮಾರು 4,800 ಬಿಸಿಯೂಟ ಕಾರ್ಮಿಕರಿದ್ದು ರಾಜ್ಯದಲ್ಲಿ 1,18,000 ಕಾರ್ಮಿಕರ ಶೋಷಣೆ ಮಾಡಲಾಗುತ್ತಿದೆ. ಕಾರ್ಮಿಕರ ಮಾಸಿಕ ವೇತನ 7,000, 6 ಗಂಟೆಗಳ ಕೆಲಸ ಸುತ್ತೋಲೆ, ಮಾಸಿಕ ಪಿಂಚಣಿ 10,000 ತೀರ್ಮಾನಿಸಿದಂತೆ ವರ್ಷದ 12 ತಿಂಗಳುಗಳ ಕಾಲ ಕೆಲಸ ಮತ್ತು ಕನಿಷ್ಠ ಕೂಲಿ ನೀಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಸರ್ಕಾರ ಸ್ಕೀಮ್ ನೌಕರನ್ನ ಇವತ್ತು ಬೀದಿಗೆ ಹಟ್ಟುವಂಥ ಕೆಲಸ ಮಾಡಿದೆ. ಅದು ಆಗಬಾರ್ದು. ಕೇಂದ್ರ ಸರ್ಕಾರ ನಯಾ ಪೈಸಾ ಇವತ್ತುವರೆಗೂ ಜಾರಿಗೆ ಮಾಡಿಲ್ಲ. ಅದರೊಟ್ಟಿಗೆ ಈಗ ಖಾಸಗೀಕರಣ ಮಾಡೋಕ್ಕೆ ಹೊರಟಿದೆ ಕೇಂದ್ರ ಸರ್ಕಾರ. ಅದು ಇವಾಗ ರಾಜ್ಯ ಸರ್ಕಾರ ಅಸ್ತು ಅಂತ ಹೇಳಿದೆ. ಯಾವುದೇ ಕಾರಣಕ್ಕೂ ಬಿಸಿ ಊಟ ಯೋಜನೆ ಖಾಸಗೀಕರಣ ಆದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇನ್ನೂ ಬೀದಿಗಿಳಿದು ಹೋರಾಟ ಮಾಡುವಂಥ ಕೆಲಸ. ಮೊಟ್ಟೆ ಕೊಟ್ಟಿದ್ದಾರೆ 800 ರೂಪಾಯಿ, 8 ರೂಪಾಯಿ ಒಂದು ಮೊಟ್ಟೆ ಬೆಲೆ ಇದೆ. ಪಾಪ ಮುಖ್ಯ ಶಿಕ್ಷಕರಿಗೆ ಹೊರೆ ಮಾಡ್ತಾ ಇದ್ದಾರೆ. ಸರ್ಕಾರ ಕೊಡೋದು 6 ರೂಪಾಯಿ 30 ಪೈಸೆ ಕೊಡ್ತಾ ಇದೆ. ಹಾಗಾಗಿ ಮುಖ್ಯ ಶಿಕ್ಷಕರು ಬೇಸತ್ತಿದ್ದಾರೆ. ನಾವು 11 ರೂಪಾಯಿ ಕೈಯಿಂದ ಯಾಕೆ ಹಾಕಬೇಕು, ಮೊಟ್ಟೆನೇ ಬೇರೆ ಕಡೆಯಿಂದ ಕೊಡಿ ಅಂತ ಅವರೊಂದು ಕಡೆ ಮನವಿ ಕೊಟ್ಟಿದ್ದಾರೆ. ನಮಗೆ ಬಿಸಿ ಊಟ ಯೋಜನೆ ತಲೆನೋವು ಅಂತೇಳಿ ಖಾಸಗಿಗೆ ಕೊಡಿ ಅಂತೇಳಿ ಶಿಕ್ಷಕರ ಸಂಘದವರು ಮೊನ್ನೆ ಕೊಟ್ಟಿದ್ದಾರೆ. ನಾವು ಅದನ್ನು ವಿರೋಧ ಮಾಡಲ್ಲ. ಬಿಸಿ ಊಟ ಯೋಜನೆಯಲ್ಲಿ ನಾವು 24 ವರ್ಷ ಕೆಲಸ ಮಾಡಿದ್ದೀವಿ, ಸೇವೆ ಮಾಡಿದ್ವಿ. ಸರ್ಕಾರ ಇದು ಕೂಡಲೇ ಗಣನೀಯಕ್ಕೆ ತಗೋಬೇಕು. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ತೊಗೊಳ್ಲಿಲ್ಲ ಅಂದರೆ ನಮ್ಮ ರಾಜ್ಯ ಮಟ್ಟದ ಲೀಡ್ರ್ ಏನು ಹೇಳ್ತಾರೆ, ನಾಳೆ ನಾವು ಏನು ಮಾಡೋಕ್ಕೂ ರೆಡಿ ಇದ್ದೇವೆ, ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೀವಿ. ಕಪ್ಪು ದಿನಾಚರಣೆ ಆಚರಣೆ ಮಾಡೋರಿಗೆ ನೀವು ಬಿಟ್ಟಿದ್ದೀರಲ್ಲ, ಇವತ್ತು ಏನಾರೆ ನಿಮ್ಮ ಹೆಂಡತಿ ಮಕ್ಕಳಿಗೆ ಏನಾರೆ ಒಂದು ಲಿಫ್ಟಿಗೆ 10,000 ರಿಂದ 15,000 ರೂಪಾಯಿ ಲಿಫ್ಟಿಗೆ ಹಚ್ತಾಳೆ ನಿಮ್ಮ ಹೆಣ್ಮಗಳು. ನಿಮ್ಮ ನಾಯಿಗೆ ಮನೆ ಬಿಸ್ಕೆಟು ಕಮ್ಮಿ ರೇಟಿಂದ ಏನಾರು ಹಾಕ್ತೀರಾ? ಒಂದು ನಾಯಿ ಬಿಸ್ಕೆಟ್ ಇಲ್ಲಾಂದ್ರೆ 500 ರೂಪಾಯಿ ಇರುತ್ತೆ. ಆ ಬಿಸ್ಕೆಟ್ ಬೆಲೆ ಇಲ್ಲಲ್ರಿ ಇವತ್ತು ನಮ್ಮ ಬಿಸಿ ಊಟ ನೌಕರಿಗೆ. 7,000 ರೂಪಾಯಿ ವೇತನ ರಾಜ್ಯ ಸರ್ಕಾರ ಕೊಡಬೇಕು. ಖಾಸಗೀಕರಣ ಮಾಡೋದನ್ನು ಕೈ ಬಿಡಬೇಕು. ಪೆನ್ಷನ್ ಕೊಡಬೇಕು. ಇಡಿಗಂಟನ್ನ ಕೂಡಲೇ ಜಾರಿ ಮಾಡಬೇಕು. ಈಗ ಏನು ರಿಟೈರ್ಡ್ ಆಗಿದ್ದಾರೆ, ಇನ್ನು ಪೆಂಡಿಂಗಲ್ಲಿ ಇಟ್ಕೊಂಡಿದ್ದಾರೆ, ಅದನ್ನೆಲ್ಲ ಬಿಡುಗಡೆ ಮಾಡಬೇಕು. ಬಿಡುಗಡೆ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.